ನಮಸ್ಕಾರ ಬ್ಯಾಂಕ್ ಮ್ಯಾನೇಜರೇ, ನಾನು ಸಚ್ಚಿದಾನಂದ ಶಾಸ್ತ್ರಿ ಮಾತಾಡೋದು. ಸಚ್ಚಿದಾನಂದ ಶಾಸ್ತ್ರಿಗಳ ನಂಗೆ ಪರಿಚಯ ಇಲ್ಲಲ್ಲ. ಪರಿಚಯದ ಮಾತು ಬಿಡಿ. ಈಗ ನಿಮ್ಮ ಮನೆಯಲ್ಲಿ ಗಣ ಹೋಮ, ರುದ್ರ ಹೋಮ, ವಾಸ್ತು ಹೋಮ, ಚಂಡಿಕಾ ಹೋಮ ಈ ತರ ಏನಾದ್ರು ಮಾಡ್ಲಿಕ್ಕಿದ್ಯಾ? ಇದ್ರೆ ನಮಗೆ ಹೇಳಿ, ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ತೇವೆ. ಬಟ್ರೆ ನಮ್ಗೆ ಯಾವ ಪೂಜೆ ಹೋಮ ಎಂತದು ಬೇಡ ಮಾರ್ರೆ. ನಮ್ಗೆ ಈ ಇಯರ್ ಎಂಡ್ ಇದೆ ಟೆನ್ಷನ್ ಅಲ್ಲಿ ನಮ್ಗೆ ಒದ್ದಾಡ್ತಾ ಇದ್ದೀವಿ ನಾವು. ನಮ್ಗೆ ಎಂತ ಹೋಮ ಬೇಡ ಮಾರ್ರೆ. ನೋಡಿ, ಬೇಡ ಅನ್ಬೇಡಿ, ಪುಣ್ಯದ ಕೆಲಸ ಒಳ್ಳೆ ರೀತಿ ಮಾಡ್ಕೊಡ್ತೀವಿ. ನಿಮ್ಗೆ ಕಡಿಮೆ ದರದಲ್ಲಿ ಮಾಡ್ಕೊಡ್ತೀವಿ, ಒಳ್ಳೆ ಪುಣ್ಯ ಬರುತ್ತೆ. ಬೆಳಿಗ್ಗೆ ಎಲ್ಲಿಂದ ತಲೆ ತಿಂತಿದ ಕಟ್ ಮಾಡ್ಬೇಕ. ಹಲೋ ಮ್ಯಾನೇಜರೇ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ತೀರಿ ಹೋಗಿದಾರಾ? ಅವರದ್ದು ಅಪರ ಕ್ರಿಯೆ, ವೈಕುಂಠ ಸಮಾರಾಧನೆ ಬಹಳ ಶಾಸ್ತ್ರೋಕ್ತವಾಗಿ ಕಡಿಮೆ ದರದಲ್ಲಿ ಮಾಡ್ಕೊಡ್ತೇವೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ಬಟ್ರೆ ನೀವ್ ಹೀಗೆ ನಂಗೆ ಫೋನ್ ಮಾಡ್ತಾ ಇದ್ರೆ ನಾನೇ ಹೊಳೆಗಾರಿ ನನ್ ತಿಥಿ ಮಾಡ್ಬೇಕು. ನೀವು ಬಿಟ್ರೆ ನಮಗ್ ಬೇರೆ ಬೇಡ. ಒಂದ್ ನಿಮಿಷ, ಈಗ ನಮಗೇನಾದ್ರೂ ಬೇಕಿದ್ರೆ ನಾವೇ ನಿಮಗ್ ಫೋನ್ ಮಾಡೋದಿಲ್ವಾ? ನಾವೇನ್ ಸಣ್ಣ ಮಕ್ಕಳ? ನಮಗ್ ಗೊತ್ತಾಗುತ್ತೆ ನಮಗ್ ಏನ್ ಬೇಕು ಅದನ್ನ ನಾವು ನಿಮಗ್ ಫೋನ್ ಮಾಡಿ ಮಾಡಿಸ್ಕೊಡಲ್ವಾ? ಪದೇ ಪದೇ ಫೋನ್ ಮಾಡಿ ಯಾಕೆ ತೊಂದರೆ ಕೊಡ್ತೀರಾ ನೀವು? ಓಹೋ, ಈಗ ನಿಮಗೂ ಹಾಗೆ ಅನ್ಸುತ್ತಲ್ಲ. ದಿನ ಬೆಳಗಾದ್ರೆ ಕಾರ್ ಲೋನ್ ಬೇಕಾ, ಹೌಸಿಂಗ್ ಲೋನ್ ಬೇಕಾ, ಕ್ರೆಡಿಟ್ ಕಾರ್ಡ್ ಬೇಕಾ, ಪರ್ಸನಲ್ ಲೋನ್ ಬೇಕಾ? ದಿನಕ್ಕೆ 4 ಕಾಲ್ ಮಾಡ್ತಿರಲ್ಲ. ಬೇಕಾದ್ರೆ ನಾವೇ ಬರೋದಿಲ್ವಾ? ಬ್ಯಾಂಕಿನ ದಾರಿ ನಮಗ್ ಗೊತ್ತಿಲ್ವಾ? ತಪ್ಪು ನಿಮ್ದು ಮ್ಯಾನೇಜರೇ. ನಿಮ್ಮ ತಿಳುವಳಿಕೆಗಂತ ಒಂದು ಕಾಲ್ ಮಾಡಿದ್ದು, ದಯವಿಟ್ಟು ಬೇಜಾರು ಮಾಡಬಾರ್ದು. ಹಲೋ ಹಲೋ ಹಲೋ, ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ನನ್ನ ನಂಬರ್ ಸೇವ್ ಮಾಡ್ಕೊಂಡು ಕಾಲ್ ಮಾಡ್ಬೇಕು. ಆಯ್ತು, ಇಡ್ತೇನೆ.